ಚಿಕ್ಕಮಗಳೂರಿನಲ್ಲಿ ಲೋನ್ ಕೊಡಿಸುವುದಾಗಿ ವಂಚಿಸಿದ್ದಂತಹ 6 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಕೂಲಿ ಮಾಡೋ ಮಹಿಳೆಯರನ್ನೇ ಈ ದಂಧೆಕೋರರು ಟಾರ್ಗೆಟ್ ಮಾಡ್ತಾ ಇದ್ರು. ದಿನಗೂಲಿ ಕಾರ್ಮಿಕರು, ಆಟೋ ಚಾಲಕರಿಗೆ ಲೋನ್ ಕೊಡಿಸುವುದಾಗಿ ಹೇಳಿ ಟೋಪಿ ಹಾಕಿದ್ರು. ಬಡತನವನ್ನೇ ಟಾರ್ಗೆಟ್ ಮಾಡಿ ನಕಲಿ ಅಕೌಂಟ್ಗಳನ್ನು ಸೃಷ್ಟಿ ಮಾಡಿ ಲೋನ್ ಕೊಡಿಸುವಂತಹ ಆಮಿಷವನ್ನ ಒಡ್ಡಿ ವಂಚಿಸಿದ್ರು. ಅಕೌಂಟ್ ಮಾಡಿ ಲೋನ್ ಪಡೆಯಿರಿ ಅಂತ ಆಮಿಷವನ್ನ ಒಡ್ತಾ ಇದ್ರು. ವಿವಿಧ ಖಾಸಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳನ್ನು ತೆರೆಯಲಾಗಿತ್ತು. ಬಡವರ ದಾಖಲೆಯನ್ನ ಪಡೆದು ಕೋಟಿ ಕೋಟಿ ಹಣವನ್ನ ವಂಚಿಸಿದ್ದಂತಹ 7 ಜನರನ್ನ ಇದೀಗ ಬಂಧಿಸಲಾಗಿದೆ. 7 ಜನರ ಪೈಕಿ 6 ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ದಿನಗೂಲಿ ನೌಕರರನ್ನೇ ಟಾರ್ಗೆಟ್ ಮಾಡಿ ಲೋನ್ ಕೊಡಿಸುವುದಾಗಿ ವಂಚಿಸಿದ್ದಂತಹ 6 ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನನ್ನ ಹೆಸರಲ್ಲಿ 29 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ. 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ 29 ಲಕ್ಷ ಒಂದೇ ತಿಂಗಳಲ್ಲಿ. ಅದು ನಮಗೆ ಮನೆ ಹತ್ರ ಬಂದು ಅಕೌಂಟ್ ಮಾಡಿಸ್ತೀವಿ ಅಂತ ಬಂದರು. ಇವ್ರು 6 ಜನ ಬಂದಿದ್ರು ಮನೆ ಹತ್ರ. ರಾಹುಲ, ಚಿನ್ನ, ಪ್ರಶಾಂತ ಅವರಿಬ್ರು ಒಂದೇ. ರಾಹುಲ ಅಂದ್ರೂ ಒಂದೇ, ಪ್ರಶಾಂತ ಅಂದ್ರೂ ಒಂದೇ. ಆಮೇಲೆ ಚೇತು, ಸಂಜಯ್, ಶರತ, ಅಸ್ಲಂ. ಇವ್ರು ಏನು ಕೆಲಸ ಮಾಡ್ತಾರಂತ ಗೊತ್ತಿಲ್ಲ ಸರ್. ನಮಗೆ ಬಂದು ಅಕೌಂಟ್ ಮಾಡಿಸಿ ಅಂತಂದ್ರು. ಇಲ್ಲೇ ನಮ್ಮನೆ ಹತ್ರ ಶಂಕರ್ಪುರದಲ್ಲಿರೋರೆ ಸರ್. ಎಲ್ಲರೂ ನಮ್ಮ ಶಂಕರ್ಪುರದಲ್ಲಿರೋರೆ. ನಾವೆಲ್ಲ ಅಣ್ಣ ತಮ್ಮಂದಿರ್ತಾರ ಅನ್ಕೊಂಡಿದ್ವಿ ಸರ್. ಹಿಂಗೆಲ್ಲ ಮಾಡ್ತಾರಂತ ಗೊತ್ತಿರಲಿಲ್ಲ. ಬಂದರು, ಅಕೌಂಟ್ ಓಪನ್ ಮಾಡಿಸ್ತೀವಿ, ಅಕೌಂಟಿಗೆ 1,000 ರೂಪಾಯಿ ಅಮೌಂಟ್ ಬೀಳುತ್ತೆ ನಿಮಗೆ ಅಂತ ಹೇಳಿದ್ರು. ಅಂತ ಹೇಳಿದ್ಮೇಲೆ ನಾವೇನು ಮಾಡಿದ್ವಿ, ಏನೇನು ಬೇಕು ಅಂತ ಕೇಳಿದ್ದಕ್ಕೆ ಅವರು ಪಾನ್ ಕಾರ್ಡು, ಆಧಾರ್ ಕಾರ್ಡ್ ಕೇಳಿದ್ರು. ಕೊಟ್ವಿ. ಪಾನ್ ಕಾರ್ಡು, ಆಧಾರ್ ಕಾರ್ಡ್ ಕೊಟ್ಟಮೇಲೆ ಅವ್ರೇನು ಮಾಡಿದ್ದಾರೆ, ನಮ್ಮದು ಅವ್ರದ್ದೇ ಒಂದು ಸಿಮ್ ತಂದುಬಿಟ್ಟು ನಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡಿಗೆ ಲಿಂಕ್ ಮಾಡ್ಕೊಂಡು ಅದರಿಂದ ಅವರು ದುಡ್ಡು ಇದು ಮಾಡ್ಕೊಂಡಿರೋದು. ಅದು ಎಲ್ಲಿಂದ ಬಂದಿದೆ ಅಂತ ನಮಗೆ ಗೊತ್ತಿಲ್ಲ ಸರ್. ದುಡ್ಡು 1 ರೂಪಾಯಿ ಎಲ್ಲಿಂದ 1 ರೂಪಾಯಿ ನಮಗೆ ಕೊಟ್ಟು ಇಲ್ಲ. ನಮಗೆ ಅದು ಟ್ರಾನ್ಸಾಕ್ಷನ್ ಆಗ್ತಿರೋದೇ ಗೊತ್ತಿಲ್ಲ. ನಮ್ಮ ಪಕ್ಕದ ಮನೆ ಹುಡುಗನಿಗೆ ಇದು ಬಂತಲ್ಲ, ಅವಾಗ ನಮಗೆ ಗೊತ್ತಾಗಿದ್ದು. ರಿಪೋರ್ಟ್ ಬಂದು ಅವರು ಸೈಬರ್ ಸ್ಟೇಷನಿಂದ ಮನೆ ಹತ್ರ ಬಂದಾಗ ಆವಾಗ ನಮಗೆ ಇವ್ರದ್ದು ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಇವ್ರಿಗಿಷ್ಟು ಈ ಸ್ಟೇಟಲ್ಲಿ ಕಂಪ್ಲೇಂಟ್ ಆಗಿದೆ ಅಂತ ಅವಾಗ ಗೊತ್ತಾಗಿರುತ್ತೆ ಸರ್ ನಮಗೆ. ಆವಾಗ ಅವ್ರಿಗೆ ಹಂಗೆ ಗೊತ್ತಾದ್ಮೇಲೆ ನಾವೇನು ಮಾಡಿದ್ವಿ, ನಾವು ಮಾಡಿಸಿದ್ವಲ್ಲ ಒಂದು ಇದಕ್ಕಂತ ಬ್ಯಾಂಕ್ ಹತ್ರ ಹೋದ್ವಿ. ಬ್ಯಾಂಕ್ ಹತ್ರ ಹೋದ್ಮೇಲೆ ಗೊತ್ತಾಗಿರೋದು ನಮ್ಮ ಅಕೌಂಟಲ್ಲಿ, ನಮ್ಮ ಯಜಮಾನ್ರ ಅಕೌಂಟಲ್ಲೆಲ್ಲ ಇಷ್ಟಿಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ನಮಗೆ 1 ರೂಪಾಯಿ ಕಮಿಷನ್ನು ಏನೂ ಕೊಟ್ಟಿಲ್ಲ ಸರ್. ಮತ್ತೆ ಏನು 1 ರೂಪಾಯಿ ಇಲ್ಲ ಸರ್. ನಮಗೆ ಅದೇ 1,000 ರೂಪಾಯಿ ಬರುತ್ತೆ ಅಂದ್ರಲ್ಲ, ಆ 1,000 ರೂಪಾಯಿ ಸಮೇತ ಅವ್ರು ನಮಗೆ ಯಾವ್ದು 1 ರೂಪಾಯಿ ಕೊಟ್ಟಿಲ್ಲ ಸರ್. ಗೋಪಿ ಅವರು ಬಂದೇ ಇಲ್ಲ. ಅವ್ರು ನಮ್ಮ ಹೆಲ್ಪಿಗೆ ಬಂದಿದ್ದಕ್ಕೆ ಅವ್ರ ಮೇಲೆ ಇದು ಮಾಡ್ತಿದ್ದಾರೆ ಸರ್. ನಾವು ಇವಾಗ ಜನಪ್ರತಿನಿಧಿ ಅಂತ ಕರಿತೀವಿ. ಅವರಿಗೆ ಓಟ್ ಹಾಕಿ ನಾವು ಗೆಲ್ಸಿದ್ದೀವಿ. ಇವಾಗ ನಮ್ಮ ಕಷ್ಟಗಳಿಗೆ ಅವ್ರು ಬರಲೇಬೇಕಲ್ವ ಸರ್. ಅಂಥದ್ರಲ್ಲಿ ಅವ್ರನ್ನ ಮಧ್ಯದಲ್ಲಿ ಏನಕ್ಕೆ ಕರ್ಕೋಬೇಕು ಸರ್? ಇವಾಗ ನಾವು ನಮ್ಮ ಕಷ್ಟ ಯಾರಿಗೆ ಹೇಳ್ಕೋಬೇಕು? ಜನಪ್ರತಿನಿಧಿಗೆ ಹೇಳ್ದಲ್ಲೇ ಬೇರೆಯವ್ರಿಗೆ ಹೇಳೋಕ್ಕಾಗುತ್ತಾ ಸರ್? ಮಧ್ಯದಲ್ಲಿ ಅವ್ರನ್ನ ಏನಕ್ಕೆ ಸರ್ ಇನ್ವಾಲ್ವ್ ಮಾಡ್ತಿದ್ದಾರೆ? ಆನಂದ್ ಅವರಿಗೆ ನಿಮ್ಮ ಅಕೌಂಟಲ್ಲಿ 26 ಲಕ್ಷ 30 ರೂಪಾಯಿ ಕೇಸ್ ಆಗಿದೆ, ಭೋಪಾಲಿಂದ ನಿಮಗೆ ನೋಟಿಸ್ ಬಂದಿದೆ ಅಂತ ಹೇಳುವಾಗ ಸ್ಟೇಷನ್ ಬನ್ನಿ ಅಂತ ಕರ್ಕೊಂಬರ್ತಾರೆ. ಸ್ಟೇಷನ್ ಬನ್ನಿ ಅಂತ ಕರ್ಕೊಂಬಂದಾಗ ಇಲ್ಲ ಸರ್ ಅಂತ ಅವರು ಪಕ್ಕ ಮನೆಯವರು ಸಮೇತ ಸರ್ ನಾವು ಅಕೌಂಟ್ಗಳು ಮಾಡ್ತಿದ್ದೀವಿ ಅಂತ ಅಶ್ವಿನಿ ಮತ್ತು ಹನುಮಂತ್ ಅವರು ಸ್ವಯಂಕೃತ ಅವರು ಸಮೇತ ಸ್ಟೇಷನಿಗೆ ಬರ್ತಾರೆ. ಆ ಸ್ಟೇಷನ್ ಬರೋ ಟೈಮಲ್ಲಿ ಏನು ಮಾಡ್ತಾರೆ, ನಾನೊಬ್ಬ ವಾರ್ಡ್ ಕೌನ್ಸಿಲರ್ ಜವಾಬ್ದಾರಿ ಇರೋದ್ರಿಂದ ನನಗೂ ಕರೀತಾರೆ. ಬನ್ನಿ ಗೋಪಿಯಣ್ಣ, ಈ ಥರ ನಮಗೆ ಅಕೌಂಟ್ ಮಾಡಿದ ವಿಚಾರವಾಗಿ ನಮಗೆ ಪೊಲೀಸ್ ಕರೀತಿದ್ದಾರೆ, ಏನೋ ಸಮಸ್ಯೆ ಆಗಿದೆ ಅಂತ ಕರೆದಾಗ ಈಗ DYSP ಸಾಹೇಬರ ಆಯಿತು 4 ಗಂಟೆ ಮಂದಿ ಮಾತಾಡುವಾಗ ಅವ್ರ ಕೂಲಂಕುಷಾಗಿ ವಿಚಾರಗಳೆಲ್ಲ ಮಾತಾಡಿ ಇಂತಿಂಥವರೆಲ್ಲ ಅಕೌಂಟ್ ಮಾಡಿಸಿದ್ರು, ಈಗ ಏನು ಆರೋಪಿಗಳಿದೆ ಅವರೆಲ್ಲ ಅಕೌಂಟ್ ಮಾಡಿದರು ಅಂತ ಅವ್ರು ಹೇಳ್ತಾರೆ. ಅವಾಗ ಹೇಳಿದಾಗ DSP ಸಾರ್ ಏನಂತಾರೆ, ನಾಳೆ ಬನ್ನಿ ಬ್ಯಾಂಕಿಗೆ ಹೋಗೋಣ, ಸ್ಟೇಟ್ಮೆಂಟ್ ತೊಗೊಳ್ಳೋಣ ಅಂತ ಹೇಳ್ತಾರೆ. ಇಲ್ಲ ಸರ್ ನನಗೆ ಗೊತ್ತಾಗಿಲ್ಲ ಹಂಗೆ ಹಿಂಗೆ ಅಂತ ಅವ್ರು ಆನಂದ್ ಹೇಳುವಾಗ ಇಲ್ಲಿ ಬಂದು ಸ್ಟೇಷನಲ್ಲಿ ಬಂದು CN ಸ್ಟೇಷನಲ್ಲಿ ಬಂದು ಚೆಕ್ ಮಾಡುವಾಗ ಹೇಳ್ತಾರೆ, ನಿಮಗೆ ಪಂಜಾಬಿಂದ ನೋಟಿಸ್ ಬಂದಿದೆ, ಮತ್ತು ಮಧ್ಯಪ್ರದೇಶದಿಂದ ಬಂದಿದೆ, ಉತ್ತರ ಪ್ರದೇಶದಿಂದ ಬಂದಿದೆ, ತಮಿಳ್ನಾಡಲ್ಲಾಗಿದೆ ಕೇಸು, ಮತ್ತು ತೆಲಂಗಾಣದಲ್ಲಿ ಆಗಿದೆ, ಹೈದರಾಬಾದಲ್ಲಿ, ಇಷ್ಟು ರಾಜ್ಯಗಳಲ್ಲಿ ನಿಮ್ಮ ಮೇಲೆ ಸೈಬರ್ ಕ್ರೈಮ್ ಆ್ಯಕ್ಟಿಂದ ಕೇಸ್ ಆಗಿದೆ ಅಂತ ತಿಳಿಸುವಾಗ ಅವರು ವಿಚಲಿತರಾಗಿ ಅವರು ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲಿ CN ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಈ ಕಂಪ್ಲೇಂಟ್ ಕೊಟ್ಟುವಾಗ ನಾನು ಒಬ್ಬ ಸದಸ್ಯನಾಗಿ ಅವ್ರ ಜೊತೆ ನಾನು ಬರಬೇಕು. ಯಾಕಂದರೆ ಅವರು ನಮ್ಮ ವಾರ್ಡಿನ ಮತದಾರಗಳಿದ್ದಾರೆ, ಅವರಿಗೆ ನ್ಯಾಯ ಕೊಡಿಸ್ಬೇಕು, ಅವರಿಗೆ ಇದರಿಂದ ಅನ್ಯಾಯ ಆಗಬಾರ್ದು ಅಂತ ನಾನು ಬರ ಬಂದಿದ್ದಕ್ಕೆ ಈ ಇಲ್ಲ ಸಲ್ಲದ ಆರೋಪಗಳು ಮಾಡ್ಕೊಂಡು ನನ್ನ ಮೇಲೆ ಬರ್ತಿದ್ದಾರೆ. ಇದರಲ್ಲಿ ಏನು ಈಗ ನಗರಸಭಾ ಭಾಗಿಯಾಗಿದ್ದಾನೋ ಅದಾಗಿದ್ದಾನೋ ಅಂತ ನ್ಯೂಸಲ್ಲಿ ನಾನು ನೋಡ್ತಾಯಿದ್ದೀನಿ. ಅದು ಎಲ್ಲ ಶುದ್ಧ ಸುಳ್ಳಾಗಿದೆ. ಎಲ್ಲ ನನ್ನ ಮೇಲೆ ಅಪಪ್ರಚಾರ ಮಾಡಬೇಕಂತ
ನಮ್ಮ ವಿರೋಧಿಗಳು ಮಾಡ್ತಿದ್ದಾರೆ ಅಂತ ನಾನು ಈ ಮೂಲಕ ಹೇಳ್ತೀನಿ ಸರ್. ನಾನು ಈ ಅಕೌಂಟ್ ವಿಚಾರದಲ್ಲಿ ಒಂದು ಸಾಸಿವೆ ಕಾಲಷ್ಟು ನನ್ನ ಪಾತ್ರ ಇಲ್ಲ ಸರ್. ನಂದು ಅಕೌಂಟ್ ಇದೆ ಸರ್. ನಂದು ಅಕೌಂಟ್ ಕರ್ನಾಟಕ ಬ್ಯಾಂಕಲ್ಲಿದೆ. ನಂದು ಅಕೌಂಟು 4-5 ಬ್ಯಾಂಕಲ್ಲಿದೆ. ಬೇಕಾದ್ರೆ ನನ್ನ ಪಾನ್ ಕಾರ್ಡು ಆಧಾರ್ ಕಾರ್ಡ್ ಕೊಡ್ತೀನಿ. ನನ್ನ ಕುಟುಂಬದೆಲ್ಲ ಕೊಡ್ತೀನಿ, ಬೇಕಾದ್ರೆ ಚೆಕ್ ಮಾಡಿಕೊಳ್ಳಿ ಅಷ್ಟೇ. ಇನ್ನೇನು ಹೇಳ ಸರ್ ನಾನು. ಹೌದು ಸರ್, ಸಂಬಂಧ ಹೆಣ್ಣು ಅರೆಸ್ಟ್ ಆಗಿದ್ದಾರೆ. ಹೌದು ಸರ್, ಈಗ ಸಂಬಂಧ ಎಲ್ಲ ಇರ್ತಾರಲ್ಲ ಸರ್, ಹಂಗಂತ ಹೇಳ್ಬಿಟ್ಟು ಎಲ್ಲರಿಗೂ ಅರೆಸ್ಟ್ ಮಾಡಿದ್ರೆ ಅಷ್ಟೇ ಅವ್ರ ಪಾತ್ರ ಇರುತ್ತೆ ಸರ್. ಈಗ 2023 ನನಗೆ ಒಂದು ಲೋನ್ ಮಾಡಿಕೊಡ್ತೀನಿ ಅಂತೇಳಿ ಬಂದರು ನಮ್ಮ ಸಂಬಂಧಿಕರೇ ಆಯಿತಾ. ಆವಾಗ ನಮಗೆ ಲೋನ್ ಅವಶ್ಯಕತೆ ಇತ್ತು. ಅದಕ್ಕೆ ಯಾರೋ ಒಂದು ಲೋನ್ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ಕಾಯ್ತಾ ಇದ್ವಾ. ಸರಿ, ಈ ಥರ ಲೋನ್ ಮಾಡಿಕೊಡ್ತೀವಿ ಅಂತೇಳ್ಬಿಟ್ಟು ದಾಖಲಾತಿಗಳೆಲ್ಲ ತೊಗೊಂಡ್ರು. ಆಧಾರ್ ಕಾರ್ಡ್ ಎಲ್ಲ ಪ್ರೊಸೆಸಿಂಗ್ ಎಲ್ಲ ಆಗಿದೆ, ಎಲ್ಲ ಆಯಿತು. ಸಿಮ್ ಅವರೇ ತೊಗೊಂಡ್ರು, ನಂಬರು ಅವ್ರದ್ದೇ, ಸಿಮ್ ಎಲ್ಲ ಅವ್ರದ್ದೇ, ಅವರೇ ಆ್ಯಕ್ಟಿವೇಶನ್ ಮಾಡಿದ್ರು, ಅವರೇ ಮಾಡಿಕೊಟ್ರು. ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದವರು ಕ್ಯಾನ್ಸಲ್ ಮಾಡಿಲ್ಲ. ಅದನ್ನು ಹಂಗೆ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಒಂದೇ ತಿಂಗಳಲ್ಲಿ 26 ಲಕ್ಷ ನನ್ನ ಹೆಸರು ಮೇಲೆ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಇವಾಗ ನೋಡಿದರೆ ಅದು 6 ಸ್ಟೇಟಲ್ಲಿ ನನ್ನ ಹೆಸರು ಮೇಲೆ ಒಂದು ನೋಟಿಸ್ ಬಂದಿದೆ, ಕೇಸ್ ಆಗಿದೆ ನಿಮ್ಮ ಮೇಲೆ 6 ಸ್ಟೇಟಲ್ಲಿ ಅಂತೇಳಿ ಒಂದು ಪೊಲೀಸರು ನಮ್ಮ ಹತ್ರ ಬಂದರು. ಆವಾಗ ಇಮಿಡಿಯೇಟ್ಲಿ ಅವ್ರನ್ನ ಕರೆದು ಮಾತಾಡಿಸಿದ್ವಿ. ಏನು ಸರ್ ಈ ಥರ ನಾವು ಮಾಡಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡಿದ್ವಿ, ಸೀದಾ ಸ್ಟೇಷನ್ ಹತ್ರ ಬಂದ್ವಿ. ಈ ಥರ ಬಂದಿದ್ದೆಲ್ಲ ಸರ್, ಬನ್ನಿ ಬಂದುಬಿಟ್ಟು ನಾವು ಈ ಥರ ಸರ್ ಈ ಥರ ನೋಟಿಸ್ ಬಂದಿದೆಯಲ್ಲ ಏನು ಎತ್ತ ಅಂತ ಕೇಳಿದ್ದಕ್ಕೆ, ನೋಡಪ್ಪ ಈ ಥರ ನಿಮ್ಮ ಹೆಸರು ಮೇಲೆ ನೋಟಿಸ್ ಬಂದಿದೆ, ಈ 6 ಸ್ಟೇಟಲ್ಲಿ ನಿನ್ನ ಮೇಲೆ ಕೇಸ್ ಆಗಿದೆ ಅಂತೇಳ್ಬಿಟ್ಟು ಹೇಳಿದರು. ಅದಕ್ಕೆ ಸರ್ ಅಂತೇಳ್ಬಿಟ್ಟು ನೀವು ಯಾರು ಮಾಡಿಸಿದ್ರು, ಹೆಂಗೆ ಸರ್ ಈ ಥರ ಮಾಡಿಸಿದ್ರು, ಈ ಥರ ಇದು ಮಾಡಿದ್ರು ಅಂತ ಹೇಳಿದ್ವಿ. ಮತ್ತು ನಾವು ಈ ಥರ ದಾರಿಯಲ್ಲಿ ಹೋಗ್ಬೇಕಾದ್ರೂ ನಮ್ಮನ್ನ ಗುರಾಯಿಸಿ ನೋಡೋದು, ಮತ್ತು ನಮಗೆ ಈ ಥರ ಭಯ ಆಗ್ತಿತ್ತು. ಆವಾಗ ನಮ್ಮ ಏರಿಯಾ ಕೌನ್ಸಿಲರ್ನ ಗೋಪಿ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅಣ್ಣ ಈ ಥರ ಆಗಿದೆ ಪರಿಸ್ಥಿತಿ, ಈ ಥರ ಅವರು ಬಂದರು. ಅವ್ರು ನಮ್ಮ ಸಪೋರ್ಟಾಗಿ ನಮ್ಮ ಪರವಾಗಿ ನಿಂತಿದ್ದಕ್ಕೆ ಇವತ್ತು ಅವ್ರ ಮೇಲೆ ದೂರ ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ಈಗ ಕೊಲೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ. ನಮ್ಮದು ಬ್ಯಾಂಕು ಇಂಡಸ್ಇಂಡ್ ಬ್ಯಾಂಕಲ್ಲಿ ಸರ್, ಅವರೇ ನಂಬರ್ ಕೊಟ್ಟಿರೋದು. ಅವ್ರದ್ದೇ ನಮಗೇನು ಗೊತ್ತಿಲ್ಲ, ನಮಗೆ ಮೆಸೇಜು ಬಂದಿಲ್ಲ ಸರ್. ನಮ್ಮ ಸಂಬಂಧಿಗೆ ಅದೇ ಈ ಥರ ಲೋನ್ ಮಾಡ್ಕೊಡ್ತೀನಿ ಅಂತೇಳಿ ಬಂದಿದ್ರು ಅವರು. ಇಲ್ಲ ನಮ್ಮ ಇದರಲ್ಲಿ ನಮ್ಮ ಏರಿಯಾದವರೇ ಇಲ್ಲ, ನಮ್ಮ ಹತ್ರ ಏನೂ ಇಲ್ಲ, ನಮಗೆ ಕೊಟ್ಟೇ ಇಲ್ಲ ಅವರು. ಪಾಸ್ಬುಕ್ ಆಗಲಿ, ಚೆಕ್ ಬುಕ್ ಆಗಲಿ, ಮತ್ತು ATM ಆಗಲಿ ನಮ್ಮ ಕೈಗೂ ಕೊಟ್ಟಿಲ್ಲ. ಕೊಟ್ಟಿದ್ರೆ ನಾವು ಸರ್ ಹೋಗಿ ಚೆಕ್ ಮಾಡ್ತಾ ಇದ್ವಿ, ಇಲ್ಲಾಂದ್ರೆ ನಮ್ಮ ಹತ್ರ ಇದನ್ನು ಧೈರ್ಯ ಇರ್ತಿದ್ವಿ ಸರ್. ನಮ್ಮ ಕಮಿಷನ್ 1 ರೂಪಾಯಿ ನಮಗೆ ಕೊಟ್ಟಿಲ್ಲ. ನಾವೊಂದು 5 ಜನ ಮಾಡಿಸಿದ್ವಿ, 5 ಜನದಲ್ಲೂ ಯಾರಿಗೂ 1 ರೂಪಾಯಿ ಕೊಟ್ಟಿಲ್ಲ. ನಾವು ಅದನ್ನೇ ಇದು ಕ್ಯಾನ್ಸಲ್ ಆಗಿದ್ದಿಲ್ಲ ಅಂತ ಕೇಳಿದರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಹೌದು, ನಮ್ಮ ಮೇಲೆ ನೋಟಿಸ್ ಬಂದಿದೆ ಮಹಾರಾಷ್ಟ್ರದಿಂದ ಭೋಪಾಲಿಂದ ಕೇಸ್ ನೋಟಿಸ್ ಬಂದಿದೆ.